ಎಲ್ರಿಗೂ ನಮಸ್ಕಾರ. ಐ ಆಮ್ ಶ್ರೀಹರಿ ಫ್ರಮ್ ಇನ್ವೈಸ್ ಅಕಾಡೆಮಿ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ವಿಲ್ ಗೋಯಿಂಗ್ ಟು ಡೀಲ್ ಅಬೌಟ್ ಕಾಂಪ್ರಹೆನ್ಸಿವ್ ಪ್ಲಾನರ್ ಫಾರ್ ಎಒ ಎಕ್ಸಾಮ್ 2025. ಸೊ ವಿ ಆರ್ ಆಲ್ ನೋ ದಟ್ ಜೂನ್ 2025 ಅಲ್ಲಿ ಎಕ್ಸಾಮ್ ನಡೀಬಹುದು ಅಂತ ಆಲ್ರೆಡಿ ಇನ್ಸೈಡರ್ ಇನ್ಫಾರ್ಮೇಶನ್ ಇದೆ. ಸೊ ಮೆನಿ ಸೋಷಿಯಲ್ ಮೀಡಿಯಾಸ್ ಲೈಕ್ ಟೆಲಿಗ್ರಾಮ್ ಆಗಿರ್ಬೋದು, ರೈಟ್, ದೆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೊ ಇಲ್ಲೆಲ್ಲ ಎಕ್ಸಾಮ್ ನಡೆಯುತ್ತೆ ಜೂಮ್ ನಲ್ಲಿ ಅಂತ ಹೇಳಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಪ್ಲಸ್ ಆರ್ ಮೈನಸ್ 20 ಡೇಸ್ ಆ ಕಡೆ ಈ ಕಡೆ ಎಕ್ಸಾಮ್ ನಡೀಬಹುದು ಅಂತ ಊಹಾಪೋಹಗಳಿದಾವೆ, ರೈಟ್? ಓಕೆ. ಆದರೆ ಸೊ ಇವತ್ತಿನಿಂದ ತಗೊಂಡ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 5 to 5.5 ಮಂತ್ಸ್ ಇದಾವೆ, 5 to 5.5 ಮಂತ್ಸ್ ಇದಾವೆ. ಸೊ ಈ ಒಂದು 5 ಮಂತ್ಸ್ ಪ್ಲಾನ್ ನಮ್ದು ಹೇಗಿರಬೇಕು, ರೈಟ್? ಓಕೆ. ಸೊ ಬಿಫೋರ್ ದಟ್, what are the questions student have right now? See one by one. See, ಈ ಒಂದು questions ನಿಮಗೂ ಇದ್ರೆ just watch the video. Okay, you will going to get a clear picture about that. Okay, so first one. Presently, what is the situation of your students right now? So observe the image here. See, some are looking at the schedule. So ಯಾವ ಮಂತ್ ಅಲ್ಲಿ ಬರ್ಬೋದು ಅಂತ ಚೆಕ್ ಮಾಡ್ತಿದ್ದಾರೆ, ರೈಟ್? ಅಂಡ್ some are debating, ಮಗ ಆವತ್ತಾಗುತ್ತೆ ಇವತ್ತಾಗುತ್ತೆ, like that. And some are in doubt, exam ಆಗುತ್ತಾ ಇಲ್ವಾ, right? And some are students are studying and still have doubt when is going to notification will come, and KPSC exam ಯಾವಾಗ ಕಂಡಕ್ಟ್ ಮಾಡುತ್ತೆ, and they are collecting the resources as well. So these are all the questions right now students has right now. and ಇಲ್ಲೊಂದು ಪಾಯಿಂಟ್ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, KPSC ಯಾವಾಗಾದ್ರೂ ಎಕ್ಸಾಮ್ ಕಂಡಕ್ಟ್ ಮಾಡಲಿ, ಬಟ್ ನಮ್ಮ ಪ್ರಿಪರೇಷನ್ ಎಕ್ಸಾಮ್ ಆಗೋ ಅಷ್ಟರಲ್ಲಿ ನಮ್ಮ ಪ್ರಿಪರೇಷನ್ ಹೇಗಿರಬೇಕು, ರೈಟ್? ಸೊ ಈ ಊಹಾಪೋಹಗಳು ಪ್ರತಿಯೊಂದು ಎಕ್ಸಾಮ್ಗೂ ಇರುತ್ತೆ, ನಾಟ್ ಓನ್ಲಿ KPSC. PDO ತಗೊಳ್ಳಿ, KS ಎಕ್ಸಾಮ್ ನಿಮ್ಗೆ ಗೊತ್ತೇ ಇದೆ. ಆದರೆ ಈ ಜೂನ್ಗೆ ಡೇಟ್ ಬಿಟ್ಟಿರೋದ್ರಿಂದ ನಮ್ಮ ಪ್ರಿಪರೇಷನ್ ಹೇಗಿರಬೇಕು ಅಂತ ಇಲ್ಲಿ ನೋಡೋಣ, ರೈಟ್? ಓಕೆ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಸೊ ಒನ್ಸ್ ಅಗೇನ್ ವಿಲ್ ಸಿ ಹೌ ಇಸ್ ದ ಪ್ಯಾಟರ್ನ್ ಆಫ್ ದ ಎಕ್ಸಾಮ್. ಸೊ ವಿ ಆರ್ ಆಲ್ ನೋ ದಟ್ 600 ಮಾರ್ಕ್ಸ್ ಇದೆ ಎಕ್ಸಾಮ್, ರೈಟ್? ಅದರಲ್ಲಿ GK ಪೇಪರ್ 300, ಸ್ಪೆಸಿಫಿಕ್ ಪೇಪರ್ 300, ರೈಟ್? ಅಂಡ್ ಇಲ್ಲಿ ಅವರು ಕೊಟ್ಟಿರೋ ಪ್ರಕಾರ 1.5 ಅವರ್ಸ್. ಸೊ ರಿಮೆಂಬರ್ ದಟ್. ಸೊ ಯಾರು ಗೊತ್ತಿಲ್ಲ ಪ್ಲೀಸ್ ನೋಟ್ ಇಟ್ ಡೌನ್. GK ಪೇಪರ್ಗೆ ಓನ್ಲಿ ದೇ ಹ್ಯಾವ್ ಗಿವನ್ ಓನ್ಲಿ 1.5 ಅವರ್ಸ್, ಅಂದರೆ 90 ಮಿನಿಟ್ಸ್ ಫಾರ್ 100 ಕ್ವಶನ್ಸ್. ಅಂಡ್ ಸ್ಪೆಸಿಫಿಕ್ ಪೇಪರ್ 100 ಕ್ವಶನ್ಸ್ 120 ಮಿನಿಟ್ಸ್, ದಟ್ ಈಸ್ 2 hours 300 ಮಾರ್ಕ್ಸ್, ರೈಟ್? ಓಕೆ. ಸೊ ಇಲ್ಲಿ GK ಪೇಪರ್ ಬನ್ನಿ, 8 ರಿಂದ 10 ಸಬ್ಜೆಕ್ಟ್ಸ್ ಇರುತ್ತೆ. ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, ರೈಟ್? ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆರ್ಟ್ ಅಂಡ್ ಕಲ್ಚರ್ ಆಗಿರ್ಬೋದು, ಅಂಡ್ ಸಮ್ ಆಫ್ ದ ಆಪ್ಟಿಟ್ಯೂಡ್ ಕ್ವಶನ್ಸ್ ಆಗಿರ್ಬೋದು, ಅಂಡ್ ಇಂಗ್ಲಿಷ್ ಕ್ವಶನ್ಸ್ ಆಸ್ ವೆಲ್, ಲೈಕ್ ದಟ್. ಸೋ ಮೆನಿ ಸಬ್ಜೆಕ್ಟ್ಸ್, 8 to 10 ಸಬ್ಜೆಕ್ಟ್ಸ್ ಇದೆ. ಅಂಡ್ ಸ್ಪೆಸಿಫಿಕ್ ಪೇಪರ್ ಅಂತ ಬಂದಾಗ, ಸೊ ದೇರ್ ಆರ್ 2 categories. ಒನ್ ಈಸ್ 85% category, another one is 15% category, ರೈಟ್? 15% ಅಲ್ಲಿ 18 ಸಬ್ಜೆಕ್ಟ್ಸ್ ಇದಾವೆ, ಅಂಡ್ 20 ಸಬ್ಜೆಕ್ಟ್ಸ್ ಫಾರ್ 85% category ಸ್ಟೂಡೆಂಟ್ಸ್. ಇಷ್ಟೊಂದು ಕ್ವಶನ್ಸ್, ಇಷ್ಟೊಂದು ಸಬ್ಜೆಕ್ಟ್ಸ್ ನಾವು 4 years ಸ್ಟಡಿ ಮಾಡಿರ್ತೀವಿ, ರೈಟ್? ಇನ್ UG ಅಲ್ಲಿ. ಅಂಡ್ ದೀಸ್ ಥಿಂಗ್ಸ್ ವಿ ನೀಡ್ ಟು ಕವರ್ ಇಟ್ ಇನ್ 5 months. ಹೇಗೆ ಮಾಡ್ಬೋದು, ರೈಟ್? ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ವಿತ್ ಇನ್ ಜೂನ್ ಒಳಗಡೆ ನಾವು ಆ ಸಿಲೆಬಸ್ ನ ಕಂಪ್ಲೀಟ್ ಮಾಡಬೇಕು ವಿತ್ ರಿವಿಷನ್ ವಿತ್ ಟೆಸ್ಟ್ ಸೀರೀಸ್. ಸೊ ಇದಕ್ಕೆ ನಮ್ ತಕ್ಕಂತೆ ನಮ್ಮ ಹತ್ರ ಯಾವ ತರ ಶೆಡ್ಯೂಲ್ ಇದೆ, ರೈಟ್? ಓಕೆ. ಸೊ ಇಲ್ಲಿವರೆಗೂ ಎಕ್ಸಾಮ್ ಹೇಗೆ ನಡೆಯುತ್ತೆ ಅಂತ ನೋಡಿದ್ವಿ. ಸೊ ಈಗ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಅ ಬೇಸಿಕ್ ಸ್ಟೆಪ್. ಏನು ಫಸ್ಟ್ ಸ್ಟೆಪ್ ಬಂದು, ಎಸ್, ಕಲೆಕ್ಟ್ ದ ರಿಸೋರ್ಸಸ್. ಸೊ ಯು ಆರ್ ಸರ್ಚಿಂಗ್, so many are searching in libraries, right? Asking with your friends, asking to your seniors, right? And teachers and mentors, right? And you are approaching us as well with invoice kadenu approach agidare so many students regarding resources. So that is the first step, that is collect the resources. So ಇಲ್ಲಿ ನೀವು ಲೈಬ್ರರಿಯಲ್ಲೇ ಕಲೆಕ್ಟ್ ಮಾಡ್ತೀರಾ, ಆರ್ ಫ್ರಮ್ ವೆಬ್ಸೈಟ್ಸ್, ಆರ್ ಫ್ರಮ್ ಯೂಟ್ಯೂಬ್, ಆರ್ ಎನಿ ಟೆಲಿಗ್ರಾಮ್ ಚಾನಲ್, ಸೊ ಇಟ್ ಡಸಂಟ್ ಮ್ಯಾಟರ್. ದ ಪಾಯಿಂಟ್ ಏನು ಅಂತಂದ್ರೆ ಫಸ್ಟ್ ರಿಸೋರ್ಸ್ ನ ಕಲೆಕ್ಟ್ ಮಾಡಿ, ರೈಟ್? ಓಕೆ. ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಬಂದು, ಎಸ್, ಐ ಆಲ್ರೆಡಿ ಟೋಲ್ಡ್ ಯು, ಅಪ್ರೋಚ್ ದಿ ಮೆಂಟರ್ಸ್ ಆರ್ ಟೀಚರ್ಸ್, ಯುವರ್ ಸೀನಿಯರ್ಸ್ ಆರ್ ಜೂನಿಯರ್ಸ್. ಸೊ ನಿಮ್ಮ ಟೀಚರ್ನ ಹೋಗಿ ಕೇಳಿ, ಸರ್ ಯಾವ ಸಬ್ಜೆಕ್ಟ್ಸ್ ಓದಬೇಕು,
ಯಾವ ತರ ಓದಬೇಕು, ರೈಟ್, ಅಂಡ್ ಎಷ್ಟು ಟೈಮಲ್ಲಿ ಓದಬೇಕು, ಅಂಡ್ ವೇರ್ ಟು ರೆಫರ್ ದೋಸ್ ರೆಫರ್ಸ್. ಆ ರಿಸೋರ್ಸ್ ನ ಕಲೆಕ್ಟ್ ಮಾಡಕ್ಕೆ ವೇರ್ ಕ್ಯಾನ್ ವಿ ರೆಫರ್. ಸೊ ಇಷ್ಟೆಲ್ಲ ಕ್ವಶನ್ಸ್ ನಮ್ಮ ಹತ್ರ ಇದಾವೆ, ರೈಟ್. ದಿಸ್ ಇಸ್ ದ ಒನ್ ಆಫ್ ದ ಕ್ವಶನ್. ಸೊ ಇಷ್ಟೊಂದು ಬಲ್ಕಿ ಬುಕ್ಸ್, ಸಿ ಲುಕ್ ಅಟ್ ದ ಇಮೇಜ್, ದೇರ್ ಆರ್ ಸೋ ಮೆನಿ ಎನ್ ನಂಬರ್ ಆಫ್ ಬುಕ್ಸ್. ಯಾಕೆಂತಂದ್ರೆ 20 ಪ್ಲಸ್ 10 ಅರೌಂಡ್ 30 ಸಬ್ಜೆಕ್ಟ್ಸ್ ಫಾರ್ 85% category, around 27 to 28 subjects for 15% category students, right. ಈ 85% ಅಂತಂದ್ರೆ ಯಾರು ಬರ್ತಾರೆ, BSc ಅಗ್ರಿಕಲ್ಚರ್, ಪ್ಯೂರ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಅಂತ ಬರುತ್ತೆ. 15% ಅಲ್ಲಿ 5 ಸ್ಟ್ರೀಮ್ಸ್ ಬರುತ್ತೆ, ರೈಟ್. ಯಾವ್ದು, ಬಯೋಟೆಕ್, ಇಂಜಿನಿಯರಿಂಗ್, ಅಗ್ರಿ ಇಂಜಿನಿಯರಿಂಗ್, ದೆನ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ಮಾರ್ಕೆಟಿಂಗ್, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು 5 ಸ್ಟ್ರೀಮ್ಸ್ ಅವ್ರು ಬರ್ತಾರೆ, ರೈಟ್. ಇಲ್ಲಿ 5 ಸಬ್ಜೆಕ್ಟ್ಸ್ ನ ಡೀಲ್ ಮಾಡಬೇಕಾಗುತ್ತೆ 15% ಅವರು, ರೈಟ್. ದಟ್ ಈಸ್ ಮೋರ್ ಡಿಫಿಕಲ್ಟ್ ದೆನ್ ಕಂಪೇರ್ ಟು 85% category ಸ್ಟೂಡೆಂಟ್ಸ್, ರೈಟ್. ಇಷ್ಟೊಂದು ಬುಕ್ಸ್ ನ ಡೀಲ್ ಮಾಡಬೇಕಾಗುತ್ತೆ. ಸೊ ಈ 5 months ಅಲ್ಲಿ ನಾವು ಮಾಡಬಹುದಾ? ಅಫ್ಕೋರ್ಸ್ ವಿ ಕ್ಯಾನ್ ಏಬಲ್ ಟು ಡೂ ಇಟ್, ಬಟ್ ದೇರ್ ಶುಡ್ ಬಿ ರೈಟ್ ಸ್ಟ್ರಾಟಜಿ ಅಂಡ್ ರೈಟ್ ಅಪ್ರೋಚ್ ಇರಬೇಕು. ಸೊ ಇದಕ್ಕೆ ನೀವು ನಿಮ್ಮ ಮೆಂಟರ್ನ ಅಪ್ರೋಚ್ ಮಾಡಿ, ನಿಮ್ಮ ಟೀಚರ್ಸ್ನ ಅಪ್ರೋಚ್ ಮಾಡಿ. ಸೊ ಜಸ್ಟ್ ಗೆಟ್ ಎ ಸಜೆಷನ್ಸ್, ರೈಟ್. ಓಕೆ, ಫೈನ್. ಓಕೆ, ಸೊ ದಿಸ್ ಲೀಡ್ಸ್ ಟು ಥರ್ಡ್ ಕ್ವಶನ್. ಏನು? ಅಂಡರ್ಸ್ಟ್ಯಾಂಡ್ ಯುವರ್ ಸ್ವಾಟ್ ಏರಿಯಾಸ್. ಸೊ ನಾವು ಯೂಶುವಲಿ ಸ್ಟಡಿ ಮಾಡಿದೀವಿ. ವಾಟ್ ಯು ಮೀನ್ ಬೈ ಸ್ವಾಟ್? ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಅಂಡ್ ಥ್ರೆಟ್ಸ್. See, I'll give one example. So if you are an food science student, food science and nutrition student, so this is your strength. What is the weakness? Weakness anta bandaga, of course you need to study other degree subjects as well, like marketing, engineering and biotech. Of course, because this is the weakness, because degree ಅಲ್ಲಿ ನಾವು ಓದಿರೋ ಸಬ್ಜೆಕ್ಟೇ ಬೇರೆ. ಈಗ AO ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಈ ಸಬ್ಜೆಕ್ಟ್ ನ ಓದಬೇಕು ಅಂತಾನು ಕೊಟ್ಟವ್ರೆ ಸಿಲೆಬಸ್ ಅಲ್ಲಿ, ರೈಟ್. ದಟ್ ಈಸ್. Then come to what is the opportunity do you have? So teachers na contact ಮಾಡೋದು, ರಿಸೋರ್ಸ್ ಕಲೆಕ್ಟ್ ಮಾಡೋದು, ಹೆಲ್ಪ್ ತಗೊಳ್ಳೋದು, ಗೈಡೆನ್ಸ್ ತಗೊಳ್ಳೋದು, ಆರ್ ಯು ಕ್ಯಾನ್ ಅಪ್ರೋಚ್ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆರ್ ಗೈಡಿಂಗ್ ಪ್ರೋಗ್ರಾಮ್ ನ ಜಾಯ್ನ್ ಆಗೋದಾಗ್ಲಿ. ದಟ್ ಈಸ್ ಯುವರ್ ಆಪರ್ಚುನಿಟೀಸ್. ದೆನ್ ಕಮ್ ಟು ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ ಆರ್ ಯುವರ್ ಥ್ರೆಟ್ಸ್ ಅಂತ ಬಂದಾಗ, ಅಫ್ ಕೋರ್ಸ್ ಯುವರ್ ಕಾಂಪಿಟೇಟರ್ಸ್. ಇದು ಎಕ್ಸ್ಟರ್ನಲ್ ಥ್ರೆಟ್. ವಾಟ್ ಈಸ್ ಇಂಟರ್ನಲ್ ಥ್ರೆಟ್? ಇಂಟರ್ನಲ್ ಅಂತ ಬಂದಾಗ ಪ್ರೋಕ್ರಾಸ್ಟಿನೇಷನ್, ಅಂದರೆ ನಮ್ಮ ಸ್ಟಡೀಸ್ ನಾವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇನ್ನು ಅಪ್ಲಿಕೇಶನ್ ಬಿಡ್ಲಿ, ನೋಟಿಫಿಕೇಶನ್ ಬಿಡ್ಲಿ, ಡೇಟ್ ಅನೌನ್ಸ್ ಮಾಡ್ಲಿ ಅಂತ ನಾವು ಪ್ರೋಕ್ರಾಸ್ಟಿನೇಟ್ ಮಾಡ್ತಿದೀವಿ. ಸೊ ಇಲ್ಲಿ ನೀವು ಆಕ್ಷನ್ ಮಾಡಬೇಕು ಅಂತಂದ್ರೆ ಡೂ ಸ್ಟಡಿ ರೈಟ್ ನಾವು. ಸೊ ಸ್ಟಡಿ ಮಾಡಕ್ಕೆ ಪ್ಲಾನ್ ಆಫ್ ಆಕ್ಷನ್ ಮಾಡಿ. ಸ್ಟಾರ್ಟ್ ರೀಡಿಂಗ್, ಸ್ಟಾರ್ಟ್ ರೈಟಿಂಗ್, start practicing mock tests. So this is the action we need to do, right, to clear the exam. But due to procrastination, ಆಮೇಲೆ ಮಾಡೋಣ ಮತ್ತೆ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ನಮ್ಮನ್ನು ನಾವೇ ಡಿಲೇ ಮಾಡ್ತಿದೀವಿ. So that is our threat. One is external, one is internal, and so many factors are there. Okay, so even some are preparing exam who are working as well. Say working professional ಕೂಡ ಇದ್ದಾರೆ ಇದರಲ್ಲಿ, ರೈಟ್. ಈ ವರ್ಕಿಂಗ್ ಪ್ರೊಫೆಷನಲ್ ಇದ್ದಾಗಲೂ ಕೂಡ ಅವ್ರಿಗೂ ಕೂಡ ಅಬ್ವಿಯಸ್ಲಿ ಥ್ರೆಟ್ ಏನಂತಂದ್ರೆ, ಸೊ ಇಟ್ಸ್ ಥ್ರೆಟ್ ಅನ್ನೋದಕ್ಕಿಂತ ವಾಟ್ ಈಸ್ ಅ ವೀಕ್ನೆಸ್ ಅಂದ್ರೆ ವರ್ಕ್ ಮಾಡಬೇಕು, ಟೈಮ್ ಕ್ರಂಚ್ ಇದೆ, ರೈಟ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಥ್ರೆಟ್ಸ್ ಯು ಆರ್ ಫೇಸಿಂಗ್ ಇಫ್ ಯು ಆರ್ ಅನ್ ವರ್ಕಿಂಗ್ ಪ್ರೊಫೆಷನಲ್. ಓಕೆ, ಫೈನ್. ಇವಾಗ ಥರ್ಡ್ ಪಾಯಿಂಟ್ ನೋಡಿದ್ವಿ. ನೆಕ್ಸ್ಟ್ ಕಾಮನ್ ಟು ದಿ ಫೋರ್ತ್ ಪಾಯಿಂಟ್. ಸೊ ಪ್ರಿಪೇರ್ ಅ ಡೈಲಿ ಸ್ಟಡಿ ಪ್ಲಾನ್. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ವಿ ಆರ್ ಆಲ್ ನೋ ದಟ್ 8 years ಆದ್ಮೇಲೆ ಕರೆದಿದ್ದಾರೆ, ಒನ್ ಫ್ಯಾಕ್ಟರ್. ಅಂಡ್ ಸೆಕೆಂಡ್ ಫ್ಯಾಕ್ಟರ್, ಇಫ್ ಯು ಲುಕ್ ಅಟ್ ದ ಸ್ಯಾಲರಿ, ಅಫ್ ಕೋರ್ಸ್ 85 ಪ್ಲಸ್ ಇರುತ್ತೆ, 85K ಪ್ಲಸ್ ಅಂದ್ರೆ 85,000ಕ್ಕಿಂತ ಹೆಚ್ಚಿರುತ್ತೆ. ಅಂಡ್ ಥರ್ಡ್ ಒನ್ ಇಸ್ ಒಂದು ಇಟ್ಸ್ ಅ ನೆಮ್ಮದಿ ಜಾಬ್ ಅಂತ ಹೇಳ್ತೀವಿ. ಎಸ್, ಕಂಪೇರ್ ಟು ಎನಿ ಅದರ್ ಗ್ರೇಡ್ ಬಿ ಎಕ್ಸಾಮ್ ಆರ್ ಗ್ರೂಪ್ ಬಿ ಎಕ್ಸಾಮ್ ಅಂತ ತಗೊಂಡಾಗ ದಿಸ್ ಇಸ್ ದ ನೆಮ್ಮದಿ ಜಾಬ್. ಓಕೆ, ಅಂಡ್ ಒನ್ ಆಫ್ ದ ಮೋಟಿವೇಶನ್ ಫ್ಯಾಕ್ಟರ್ ಆರ್ ಬಿಗ್ಗೆಸ್ಟ್ ಫ್ಯಾಕ್ಟರ್ ಇಸ್ ಯು ಸರ್ವಿಂಗ್ ದ ಕಮ್ಯುನಿಟಿ ಆಫ್ ದ ಫಾರ್ಮರ್ಸ್, ರೈಟ್. ಸೊ ಫಾರ್ಮರ್ಗೆ ಸರ್ವ್ ಮಾಡ್ತಿದ್ವಿ. ಅಂಡ್ ವಿ ಆರ್ ಫ್ರಮ್ ಅಗ್ರಿ ಬ್ಯಾಕ್ ಗ್ರೌಂಡ್. ಅಫ್ ಕೋರ್ಸ್ 4 ವರ್ಷ UG ಮಾಡಿರ್ತೀವಿ. ಅಂಡ್ ಅವರ್ ಸೆಲ್ಫ್ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಆರ್ ಡೂಯಿಂಗ್ ದ ಫಾರ್ಮಿಂಗ್, ರೈಟ್. ಸೊ ನಮ್ಮ ಜನಕ್ಕೆ ಸರ್ವ್ ಮಾಡ್ತಿದೀವಿ ಅನ್ನೋ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ರೈಟ್. ಸೊ ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ ಡ್ರೈವ್ ಟುವರ್ಡ್ಸ್
ಟು ಅಟೆಂಡ್ ದಿ ಎಒ ಎಕ್ಸಾಮ್. ಆದರೆ ನಮ್ಮ ಡೈಲಿ ಶೆಡ್ಯೂಲ್ ಯಾವ ತರ ಇರಬೇಕು, ಸೊ ಡೈಲಿ ಸ್ಟ್ರಾಟಜಿ ಯಾವ ತರ ಇರಬೇಕು, ಸ್ಟಡಿ ಪ್ಲಾನ್ ಯಾವ ತರ ಇರಬೇಕು, ರೈಟ್? ಯು ನೀಡ್ ಟು ಪ್ಲಾನ್ ಅ ವೆರಿ ಪ್ರಾಪರ್ ವೇ, ವೆರಿ ಟಾರ್ಗೆಟ್ ಓರಿಯೆಂಟೆಡ್ ಇರಬೇಕು. ಇದು ಸುಮ್ಮನೆ ಏನೋ ನಾನು ಓದ್ತೀನಿ ಮುಗಿಸ್ತೀನಿ ಅನ್ನೋ ಪಾಯಿಂಟ್ ಇರಬಾರ್ದು. ಇಟ್ ಶುಡ್ ಬಿ ಟಾರ್ಗೆಟ್. ಎಸ್, ಈ ವೀಕಲ್ಲಿ ಇದು ಮುಗಿಬೇಕು, ಈ ವೀಕಲ್ಲಿ ಅಗ್ರಾನಮಿ ಮುಗಿಬೇಕು, ಈ ವೀಕಲ್ಲಿ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಮುಗಿಬೇಕು, ಈ 2 weeks ಅಲ್ಲಿ ಐ ನೀಡ್ ಟು ಫಿನಿಶ್ ದೀಸ್ ಸಬ್ಜೆಕ್ಟ್ಸ್ ಅಂಡ್ ಐ ನೀಡ್ ಟು ಅಟೆಂಡ್ ಮಾಕ್ ಟೆಸ್ಟ್. ಸೊ ದಟ್ ಒಂದು ಕಾಂಪ್ರಹೆನ್ಸಿವ್ ಪ್ರಿಪರೇಷನ್ ಆಗ್ಬೇಕು. ಅಂತಂದ್ರೆ ಇಟ್ ಶುಡ್ ನಾಟ್ ಲೈಕ್ ನಾನು ಮಂತ್ ವೈಸ್ ಪ್ಲಾನ್ ಹಾಕೊಳ್ಳೋದಿಲ್ಲ. ಇಟ್ ಶುಡ್ ಬಿ ಅ ಡೈಲಿ ವೈಸ್ ಇರಬೇಕಾಗುತ್ತೆ. ಅಂಡ್ ಪ್ರಿಸೈಸ್ಲಿ ಅವರ್ಲಿ ಇದ್ರೆ ಇಟ್ಸ್ ವೆರಿ ಗುಡ್. ಸೊ ಈ ಅವರ್ಗೆ ನಾನು ಏನ್ ಮಾಡ್ಬೇಕು ಅಂತ ನಮ್ಮ ಹತ್ರ ಐಡಿಯಾ ಇರಬೇಕು. ದಟ್ ಈಸ್ ಅ ಪ್ರಾಪರ್ ಪ್ಲಾನ್. ಇಲ್ಲಿವರೆಗೂ ನಮ್ಮ ಪ್ರಾಬ್ಲಮ್ಸ್ ಏನು ಅಂತ ನೋಡಿದ್ವಿ ಅಂಡ್ ಅದಕ್ಕೆ ತಕ್ಕಂಗೆ 1 or 2 ಸೊಲ್ಯೂಷನ್ಸ್ ಕೂಡ ಹುಡುಕಿದ್ವಿ. ಬಟ್ ಇಲ್ಲಿ ಮೇನ್ ಅಂತ ಬಂದಾಗ ಇಟ್ಸ್ ಅನ್ ಎಕ್ಸಾಮ್. ವಾಟ್ ಎವರ್ ಮೇ ಬಿ, ಇಟ್ ಈಸ್ ಅನ್ ಎಕ್ಸಾಮ್. ಸೊ ಎಕ್ಸಾಮ್ ನ ಯಾವಾಗ್ಲೂ ಎಕ್ಸಾಮ್ ಅಪ್ರೋಚ್ ಅಲ್ಲೇ ಹೋಗ್ಬೇಕಾಗುತ್ತೆ. ಆ ಎಕ್ಸಾಮ್ ಅಲ್ಲಿ ಏನೇನ್ ಕ್ವಶನ್ಸ್ ಬರುತ್ತೆ ಅನ್ನೋದು ಫಸ್ಟ್ ತಿಳ್ಕೋಬೇಕು, ರೈಟ್? ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ಫನ್ನಿ ವೇ ಹೇಳ್ತೀನಿ ನೋಡಿ. ಒಂದು ಕಾಲೇಜ್ ಆಗ್ಲಿ, ನಿಮ್ ಫ್ರೆಂಡ್ಸ್ ಏನ್ ನೋಡಿರ್ತೀರಾ, ರೈಟ್? ಸಮ್ ಆಫ್ ಯುವರ್ ಫ್ರೆಂಡ್ಸ್ ಫಾಲ್ ಇನ್ ಲವ್. ಎಸ್, ಪ್ರೀತಿ ಅಂತ ಏನ್ ಕರಿತೀವಲ್ಲ. ಸೊ ಅದರಲ್ಲಿ ಒಂದು ಹುಡುಗನ ಫಾಲೋ ಮಾಡ್ತಿದ್ದಾರೆ ಅಂತಂದ್ರೆ ವಾಟ್ ದೇ ವಿಲ್ ಡೂ? ದೇ ವಿಲ್ ಫಾಲೋ, ರೈಟ್? ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊತಾರೆ. ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು ಇವನ್ ದೇರ್ ಅಡ್ರೆಸ್, ರೈಟ್? ಅವರಿಗೆ ಇಷ್ಟ ಆಗಿದ್ದೇನು, ಇಷ್ಟ ಇಲ್ದೇ ಇರೋದೇನು, ಅಂಡ್ ದೇರ್ ಪೇರೆಂಟ್ಸ್ ನೇಮ್ ಏನು, ಈವನ್ ದೇರ್ ಕಾಸ್ಟ್ ಏನು, ರೈಟ್? ದೇರ್ ರಿಲಿಜನ್ ಏನು, ಎವ್ರಿಥಿಂಗ್ ದೇ ಆರ್ ಗೋಯಿಂಗ್ ಟು ರಿಸರ್ಚ್ ಅಬೌಟ್ ಇಟ್. ಇನ್ ಮೈನ್ಯೂಟ್ ಡೀಟೇಲ್ಸ್ ಗೊತ್ತಿರುತ್ತೆ ಅವರಿಗೆ, ಯಾವ ಟೈಮಲ್ಲಿ ಏನ್ ಮಾಡ್ತಾರೆ, ಎಷ್ಟೊತ್ತಿಗೆ ಎದ್ದೇಳ್ತಾರೆ. ಸೊ ದೀಸ್ ಥಿಂಗ್ಸ್ ಯು ಗೋಯಿಂಗ್ ಟು ರಿಸರ್ಚ್ ಆನ್ ಯುವರ್ ಫ್ರೆಂಡ್, ಯುವರ್ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್. ಬಟ್ ಅದೇ ತರ ಈ ಒಂದು ಎಒ ಎಕ್ಸಾಮ್ ನ ಟ್ರೀಟ್ ಇಟ್ ಆಸ್ ಯುವರ್ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್, ಓಕೆ? ಆರ್ ಯುವರ್ ಬೆಸ್ಟ್ ಫ್ರೆಂಡ್, ಓಕೆ? ಸೊ ಯು ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಸೊ ನಿಮ್ ಬೆಸ್ಟ್ ಫ್ರೆಂಡ್ ಬಗ್ಗೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರ್ಬೇಕು. ಸೊ ದೊಡ್ಡವರು ಹೇಳ್ತಾರೆ ಒಂದೊಂದ್ಸರಿ ಏನಂತ, ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವನ ಸರೌಂಡಿಂಗ್ ಅಲ್ಲಿರುವಂತಹ, ರೈಟ್, ಫ್ರೆಂಡ್ಸ್ ಬಗ್ಗೆ ತಿಳ್ಕೊಳ್ಳಿ. ಅಂಡ್ ಆ ಒಂದು ಸೇಮ್ ಕ್ಯಾರೆಕ್ಟರ್ಸ್ ಅವನಲ್ಲಿ ಇರುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಸರೌಂಡಿಂಗ್ ಸರ್ಕಲ್, ಅವನ ಸರ್ಕಲ್ ಯಾವ ತರ ಇದೆ, ಫ್ರೆಂಡ್ಸ್ ಯಾವ ತರ ಇದೆ ಅಂತ ತಿಳ್ಕೊಂಡ್ರೆ ಸಾಕು ಅಂತ. ಬಿಕಾಸ್ ಸೇಮ್ ಕ್ಯಾರೆಕ್ಟರ್ಸ್ ವಿಲ್ ಬಿ ದೇರ್ ಇನ್ ದಟ್ ಪರ್ಸನ್ ಆಸ್ ವೆಲ್, ಓಕೆ? ಸೊ ಅವೆಲ್ಲ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿರೋದ್ರಿಂದ ದೇ ಫಾರ್ಮ್ ಎ ಗ್ರೂಪ್, ಓಕೆ? ಸೊ ಈ ತರ ನಿಮ್ಮ ಫ್ರೆಂಡ್ ತರ ಯು ನೀಡ್ ಟು ಟ್ರೀಟ್ ಎಒ ಎಕ್ಸಾಮ್ ಆಸ್ ಎ ಯುವರ್ ಫ್ರೆಂಡ್. ಅಂದ್ರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೋಬೇಕು. ಸೊ ಇಲ್ಲಿ 2 ಕ್ಯಾಟಗರಿ ಬರುತ್ತೆ. ಒಂದು 85% ಸೀಟ್ಸ್ ಅಂಡ್ 15% ಸೀಟ್ಸ್. GK ಪೇಪರ್ ಇಬ್ರಿಗೂ ಸೇಮ್ ಇರುತ್ತೆ, ರೈಟ್? ಆದ್ದರಿಂದ ಸೊ 2 ಸಬ್ಜೆಕ್ಟ್ಸ್ ಇನ್ ಎ ಮಂತ್, ಅರೌಂಡ್ ನಿಮಗೆ 8 to 10 ಸಬ್ಜೆಕ್ಟ್ಸ್ ಬರುತ್ತೆ. ಸೊ ಈಚ್ ಮಂತ್ ಅಲ್ಲಿ ಯು ಕ್ಯಾನ್ ಕವರ್ 2 ಸಬ್ಜೆಕ್ಟ್ಸ್ ಇನ್ ಎ ಮಂತ್ ವಿತ್ ರಿಲೇಟೆಡ್ ಟು GK ಪೇಪರ್. ದೆನ್ ಕಮ್ ಟು ಸ್ಪೆಸಿಫಿಕ್ ಪೇಪರ್ ಅಂತ ಬಂದಾಗ ಇಟ್ ಈಸ್ ಫಾರ್ 85% ಕ್ಯಾಟಗರಿ ಸ್ಟೂಡೆಂಟ್ಸ್. 4 ಸಬ್ಜೆಕ್ಟ್ಸ್ ಇನ್ ಎ ಮಂತ್. ಇಲ್ಲಿ ನಿಮಗೆ 20 ಸಬ್ಜೆಕ್ಟ್ಸ್ ಬರುತ್ತೆ. ಐ ಟೋಲ್ಡ್ ಯು ಪ್ರಿವಿಯಸ್ಲಿ ಆಸ್ ವೆಲ್, ರೈಟ್? ಇಲ್ಲಿ 18 ಸಬ್ಜೆಕ್ಟ್ಸ್ ಬರುತ್ತೆ. ಸೊ ಇಲ್ಲಿ ನೀವು 4 ಸಬ್ಜೆಕ್ಟ್ಸ್ ಪರ್ ಮಂತ್ ತಗೊಳ್ಳಿ. ಯಾರು 85% ಕ್ಯಾಟಗರಿ. ಸಪೋಸ್ ಯು ಆರ್ ಆನ್ 15% ಕ್ಯಾಟಗರಿ ಸ್ಟೂಡೆಂಟ್, ಟೇಕ್ 3 to 4 ಸಬ್ಜೆಕ್ಟ್ಸ್ ಇನ್ ಎ ಮಂತ್. ದಿಸ್ ಈಸ್ ದ ಐಡಿಯಲ್ ಪ್ಲಾನ್. ಇದು ಪರ್ಫೆಕ್ಟ್ ಅಂತ ಹೇಳಲ್ಲ ನಾನು, ಬೇಸ್ಡ್ ಆನ್ ದ ಸಬ್ಜೆಕ್ಟ್ ಸೈಜ್. ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ ತುಂಬಾ ದೊಡ್ಡದಿದ್ದಾವೆ, ಇನ್ ಕೆಲವು ತುಂಬಾ ಚಿಕ್ಕದಿದ್ದಾವೆ. ಆದ್ರಿಂದ ಐ ಗಿವೆನ್ 3 to 4 ಆವರೇಜ್ ಆಗಿ ಕೊಟ್ಟಿದ್ದೀನಿ. ಸೇಮ್ ವೇ ವಿತ್ 85% ಕ್ಯಾಟಗರಿ ಸ್ಟೂಡೆಂಟ್ಸ್, ಓಕೆ? ಸೊ ನೌ ಕಮ್ ಟು ಆಕ್ಚುಯಲ್ ಪ್ಲಾನ್. ಸೊ ಈ ಮಂತ್ ವೈಸ್ ಹೋಗೋಣ ಈಗ. ಸೊ ನಾನು ಬ್ರಾಡ್ ಆಗಿ ಹೇಳಿದೆ ಒಂದು ಮಂತ್ ಅಲ್ಲಿ ಈ ತರ ಮಾಡ್ಬೇಕಂತ. ಮಂತ್ ವೈಸು ಅಂಡ್ ವೀಕ್ ವೈಸ್ ಹೋಗೋಣ ಬನ್ನಿ. ಓಕೆ, ಲೆಟ್ಸ್ ಸಿ ಒನ್ ಬೈ ಒನ್. ಸೊ ಈಗ ನಾವು ಡಿಸೆಂಬರ್ ಅಲ್ಲಿ ಇದೀವಿ, ರೈಟ್? ಫೈನ್. ಡಿಸೆಂಬರ್ ಮಂತ್ ಅಲ್ಲಿ ವಾಟ್ ವಿ ಕ್ಯಾನ್ ಡೂ? ಪ್ಯೂರ್ಲಿ ಆರ್ ಪ್ರಿಪೇರಿಂಗ್ ಫಾರ್ ಎಒ ಎಕ್ಸಾಮ್, ರೈಟ್? ಸೊ ನಿಮ್ಮ ಫ್ರೆಂಡ್ ಬಗ್ಗೆ ತಿಳ್ಕೊಂಡ್ವಿ ಕಂಪ್ಲೀಟ್ ಆಗಿ, ಎಕ್ಸಾಮ್ ಬಗ್ಗೆ ಆಗ್ಲಿ, ಯಾವ ತರ ನಡೆಯುತ್ತೆ ಆಗ್ಲಿ, ರೈಟ್? ಓಕೆ, ಸೊ ನಾವು ಕಮ್ ಟು ಡಿಸೆಂಬರ್ ಅಲ್ಲಿ ಏನೇನ್ ಮಾಡಬೇಕು ಅಂತ. ಸೊ ಯು ಚೂಸ್ GK ಇಂದ 2 ಸಬ್ಜೆಕ್ಟ್. ಐ ಆಲ್ರೆಡಿ ಟೋಲ್ಡ್ ಯು. ಒನ್ ಈಸ್ ಜಿಯೋಗ್ರಫಿ, ಅನದರ್ ಒನ್ ಈಸ್ ಎಕನಾಮಿಕ್ಸ್. ಇದು GK ಇಂದ. ಯು ಫಿನಿಶ್ ದೀಸ್ 2 ಸಬ್ಜೆಕ್ಟ್ಸ್. ಬಟ್ ಕಮ್ ಟು 85% ಸೀಟ್ಸ್ ಕ್ಯಾಟಗರಿ ಇಂದ ಬರುವಂತವ್ರು. ಇಲ್ಲಿ ಯು ಟೇಕ್ 4 ಸಬ್ಜೆಕ್ಟ್ಸ್: ಸಾಯಿಲ್ ಸೈನ್ಸ್, ಅಗ್ರಾನಮಿ, ಜೆನೆಟಿಕ್ಸ್ ಅಂಡ್ ಎಪಿಕಲ್ಚರ್. ಇಲ್ಲಿ 3 ಮೇಜರ್ ಸಬ್ಜೆಕ್ಟ್ಸ್. ದೀಸ್ ಆರ್ ಅಗ್ರಾನಮಿ ಆಗಿರ್ಬೋದು, ಸಾಯಿಲ್ ಸೈನ್ಸ್ ಆಗಿರ್ಬೋದು, ಜೆನೆಟಿಕ್ಸ್ ಅಂಡ್ ಪ್ಲಾನ್ ಬ್ರೀಡಿಂಗ್.
and apiculture is the minor, and it's hardly it takes 1 day or 1.5 day. ಸೊ ಈ ತರ ನಿಮ್ ಬ್ಯಾಲೆನ್ಸ್ ಆಗುತ್ತೆ, ಒಂದು ಲಾರ್ಜ್ ಸಬ್ಜೆಕ್ಟ್ಸ್ ಒಂದು ಚಿಕ್ಕ ಸಬ್ಜೆಕ್ಟ್ ಈ ತರ ತಗೊಂಡ್ವಿ. ಸೊ ದಿಸ್ ಈಸ್ ಫಾರ್ 85% ಕೆಟಗರಿ. ಅಂಡ್ 15% ಅಂತ ಬಂದಾಗ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ಫುಡ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಮೈಕ್ರೋಬಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಬಯೋಟೆಕ್ನಾಲಜಿ. ಸೊ ಅಫ್ ಕೋರ್ಸ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅಂದ್ರೆ ಬೇಸಿಕ್ ಫುಡ್ ಸೈನ್ಸ್ ಬರುತ್ತೆ, ಲೈಕ್ ಎಗ್ ಬಗ್ಗೆ ಆಗಿರ್ಬೋದು, ಮೀಟ್ ಬಗ್ಗೆ ಆಗಿರ್ಬೋದು, ರಿಫ್ರಿಜರೇಷನ್ ಬಗ್ಗೆ ಆಗಿರ್ಬೋದು, ಸಮ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ಸೊ ದೀಸ್ ಇಟ್ ಕಮ್ಸ್ ಅಂಡರ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್. ಫುಡ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇಟ್ಸ್ ಟೋಟಲಿ a business like GDP, GNP, right? Microeconomics, macroeconomics, some of the graphs, some of the theories ಇಲ್ಲಿ ಬರುತ್ತೆ. ಮೈಕ್ರೋಬಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಬಯೋಟೆಕ್ನಾಲಜಿ ಅಂತಂದ್ರೆ ಒಂದು ಫುಡ್ ಪಾಯ್ಸನ್ ಆಗದಿರ ನೋಡ್ಕೊಳ್ಳೋದು ಹೇಗೆ, ರೈಟ್? ಸೊ ಹೌ ಕ್ಯಾನ್ ಯು ಕಂಟ್ರೋಲ್ ದ ಮೈಕ್ರೋಬಿಯಲ್ ಆರ್ಗ್ಯಾನಿಸಮ್ಸ್ ಆರ್ ಸಮ್ ಆರ್. ಸೊ ಇಲ್ಲಿ ನೀವಂತ ನೋಡಿದಾಗ ದೇರ್ ಆರ್ 2 types, ರೈಟ್? ಒನ್ ಈಸ್ ಬೆನಿಫಿಷಿಯಲ್ ಅಂಡ್ ಒನ್ ಅದರ್ harmful. So how can we deal about them? So these things we are going to study in microbial and environmental biotechnology. So this is the broad, I am telling you, this is the broad one. So December alli A and B for the 85% category, A and C. So A and C for the 15% category. So ಇಲ್ಲಿ ನಾನು ಇಬ್ಬರಿಗೂ ಹೇಳ್ತಾ ಹೋಗ್ತೀನಿ, because ultimately we are appearing for the AO exam, single exam ಆಗಿರೋದ್ರಿಂದ ಇಬ್ಬರಿಗೂ ಅಪ್ರೋಚ್ ಇಲ್ಲಿ ಹೇಳ್ತಾ ಹೋಗ್ತೀನಿ. Fine? Okay. So December alli you are going to finish around 15 to 20% syllabus. Then come to January alli history and science and tech ತಗೊಳ್ಳಿ. So history ಅಂತ ಬಂದಾಗ of course there are 3 ಬರುತ್ತೆ, ancient and medieval and modern. ಸೊ ಇದು ಒಂದೇ ಸಬ್ಜೆಕ್ಟ್ ಅಲ್ಲ, ಅಂಡ್ ಇದರಲ್ಲಿ ಸಬ್ ಪಾರ್ಟ್ ಬಂದು ಇಲ್ಲಿ ಇಂಡಿಯನ್ ಹಿಸ್ಟ್ರಿ, ಇನ್ನೊಂದು ಕರ್ನಾಟಕ ಹಿಸ್ಟ್ರಿ, ರೈಟ್? ಕರ್ನಾಟಕದಲ್ಲೂ ಏನ್ಷಿಯಂಟು, ಮೆಡಿವಲ್ ಅಂತ ಅಂಡ್ ಮಾಡರ್ನ್ ಅಂತಾನು ಸ್ಟಡಿ ಮಾಡಬಹುದು. ಸೊ ದೀಸ್ ಆರ್ ದ ಬ್ರಾಡ್. Then come to science and tech. Here also basic science and applied science ಅಂತ ಬರುತ್ತೆ, ರೈಟ್? ಬೇಸಿಕ್ ಸೈನ್ಸ್ ಅಂದ್ರೆ ಏನು? ನಾವು 6th to 10th ಅಲ್ಲಿ ಸ್ಟಡಿ ಮಾಡಿದ್ದು, ಈವನ್ PUC ಅಲ್ಲಿ ಸ್ಟಡಿ ಮಾಡಿರೋದು ಕೂಡ ಕಮ್ಸ್ ಅಂಡರ್ ಬೇಸಿಕ್ ಸೈನ್ಸ್. ಅಪ್ಲೈಡ್ ಸೈನ್ಸ್ ಅಂದ್ರೆ ಇಟ್ಸ್ ಲೈಕ್ ಕರೆಂಟ್ ಅಫೇರ್ಸ್. ಪ್ರೆಸೆಂಟ್ ಆಗಿ ವಿ ಹ್ಯಾವ್ ಡೀಲಿಂಗ್ ನೋ ಯಾವ್ದು ಚಾಟ್ GPT, ಅಲ್ಗಾರಿದಮ್ಸ್, 6G, 5G, right? Then some of the concepts like green hydrogen. So these are the some applied sciences. So these things you are going to study in January. Next 85% category ಬರೋಣ. Agricultural economics, right? So what are the subjects it comes under? Adam Smith, right? Then law of demand, law of supply, then LDMU, LEMU, right? Like this so many topics comes under agriculture economics. Then marketing and cooperation ಅಂತ ಬಂದಾಗ NABARD ಆಗಿರಬಹುದು, and some of the cooperative movements ಆಗಿರಬಹುದು, agricultural market APMC ಆಗಿರಬಹುದು. So these things I am telling very broad terms here. So ಇದನ್ನ ನೀವು ಸ್ಟಡಿ ಮಾಡ್ತೀರಾ. ಅದೇ ತರ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಟೀಚಿಂಗ್ ಮೆಥಡ್ಸ್ ಆಗಿರಬಹುದು, ರೈಟ್? ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಮೆಥಡ್ಸ್. ಸೊ ದೀಸ್ ಆರ್ ದ ಟಾಪಿಕ್ಸ್ ಯುವರ್ ಕಮ್ಸ್ ಅಂಡರ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್. ದೆನ್ ಅಗ್ರಿಕಲ್ಚರಲ್ ಸ್ಟಾಟಿಸ್ಟಿಕ್ಸ್, ಮೀನು, ಮೀಡಿಯನ್, ಆವರೇಜ್. ಸೊ ದೀಸ್ ಆರ್ ದ ಸಮ್ ಕಾನ್ಸೆಪ್ಟ್ಸ್. ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ಸ್ ಕೇಳೋದಿಲ್ಲ, ಇಟ್ಸ್ ಎ ಥಿಯರಿ ಪಾರ್ಟ್. Hardly 1 or 2 questions will come from agricultural statistics, that too definition basis ಮೇಲೆ ಬರುತ್ತೆ, and some of the variables ಬರುತ್ತೆ. So it comes under 0 to infinity, some comes under -1 to +1. So these are the some things comes under agricultural statistics. So ಇದು 85% category. 15% ಅಂತ ಬರಿ agricultural marketing. Of course I think majority will cover here, same things will falls under agriculture marketing. 15% ಅವ್ರು ತಗೊಳ್ಳಿ, 85% ಅವ್ರು ತಗೊಳ್ಳಿ. So majority will be same, but ಇಲ್ಲಿ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ತೀರಾ. Then input marketing, principles of management, marketing management. So you guys can cover these 4 subjects in January. Fine. So December ಆಯ್ತು, January ಆಯ್ತು, then come to February. February ಅಂತ ತಗೊಂಡಾಗ of course GK paper ಅಲ್ಲಿ you going to finish the polity. It's a vast subject ಇದೆ, and environmental science. ನಾವು ಅಗ್ರಿ ಆಗಿರೋದ್ರಿಂದ it can be a easy topic. Of course ನಮಗೆ ಹೊಸದಾಗಿ ಮತ್ತೆ ನೀವು usually 4 years we have studied about environment, right? Crops ಬಗ್ಗೆ ಆಗಿರಬಹುದು, ವೆದರ್ ಬಗ್ಗೆ ಆಗಿರಬಹುದು, ಮಾನ್ಸೂನ್ ಬಗ್ಗೆ ಆಗಿರಬಹುದು, ಮೆಟ್ರಾಲಜಿ ಆಗಿರಬಹುದು, ರೈಟ್? ಸೊ ಸೇಮ್ ಥಿಂಗ್ಸ್ ವಿಲ್ ಕಮ್ ಹಿಯರ್. ಸೊ ಇಟ್ ಹಾರ್ಡ್ಲಿ ಟೇಕ್ 1 week ಅಷ್ಟೇ ಯಾರು ಅಗ್ರಿ ಹುಡುಗರಿಗೆ ಎನ್ವೈರನ್ಮೆಂಟಲ್ ಸೈನ್ಸ್. ಸೊ ಮೇಜರ್ಲಿ ಫೋಕಸ್ ಆನ್ ಪಾಲಿಟಿ ಟು ಕವರ್ ದ ಪಾಲಿಟಿ ಸಬ್ಜೆಕ್ಟ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ GK. ಕಮ್ ಟು ಸ್ಪೆಸಿಫಿಕ್ ಪೇಪರ್ 85% category. ಇಲ್ಲಿ ಬಂದು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಸೊ ಇಲ್ಲಿ ಕೂಡ ನಾವು ಇಂಜಿನಿಯರಿಂಗ್ ಅಂತ ಬಂದಾಗ ಮೋಸ್ಟ್ಲಿ ವಿಲ್ ಸ್ಟಡಿ think land leveling, surveying, right?
Then come to agriculture microbiology, like mostly we have studied beneficial microorganisms here, right? Wine making, right? Beer making. So ಈ ತರ ಸ್ಟಡಿ ಮಾಡ್ತೀವಿ ತುಂಬಾ, ಮಶ್ರೂಮ್ ಕಲ್ಟಿವೇಶನ್ ಆಗಿರ್ಬೋದು, ದೀಸ್ ಥಿಂಗ್ಸ್. ದೆನ್ ಅನಿಮಲ್ ಸೈನ್ಸ್, of course about cow, cattle, right? Poultry, rabbit rearing. So ಇಷ್ಟು ನಾವು ಸ್ಟಡಿ ಮಾಡಿದ್ವಿ. ಬಟ್ ಹಿಯರ್ ಮೇಜರ್ಲಿ ತುಂಬಾ ಈ ಕೌ, ಕ್ಯಾಟಲ್ ಅಂಡ್ ಸಮ್ ಪೋಲ್ಟ್ರಿ ಸ್ಪೀಸೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ದೆನ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟಲ್ ಸೈನ್ಸ್, ಐ ಥಿಂಕ್ ಬೋತ್ ಆರ್ ಸೇಮ್ ಓನ್ಲಿ ಹಿಯರ್, ಇನ್ ಫಾರೆಸ್ಟ್ ಮತ್ತೆ ಎನ್ವೈರನ್ಮೆಂಟಲ್ ಸೈನ್ಸ್, ರೈಟ್? ಯು ಕ್ಯಾನ್ ಫಿನಿಶ್. ಸೊ ಇಲ್ಲಿ ಸಿಲೆಬಸ್ ನೋಡಿ ಪ್ಯಾರಲ್ ಆಗ್ತಿದೆ. ಸೊ ಈ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ಯು ಫೋಕಸ್ ಆನ್ ದೀಸ್ ಸಬ್ಜೆಕ್ಟ್ಸ್. ಪಾಲಿಟಿ ಇಸ್ ಇಂಪಾರ್ಟೆಂಟ್, ಮೈಕ್ರೋಬಯಾಲಜಿ ಇಸ್ ಇಂಪಾರ್ಟೆಂಟ್. Come to 15% category. Principles and practice of cooperation, soil and water engineering, then farm power and machinery engineering. So see, you are going to studying the similar subjects, soil and water engineering, farm power and machinery engineering. Fine. Next come to March. So ಇಲ್ಲಿ ಬರೋಷ್ಟರಲ್ಲಿ of course December, January, February ಅಲ್ಲಿ ಬರೋಷ್ಟರಲ್ಲಿ you are going to finish them, right? Around ನಿಮಗೆ 50% ಸಿಲೆಬಸ್ ಮುಗಿದಿರುತ್ತೆ, ಮೋರ್ ದೆನ್ 50%. ಓಕೆ, ಸೊ ಮಾರ್ಚ್ ಅಂತ ಬಂದಾಗ, ಸೊ ಈವನ್ ಜಿ ಕೆ ಅಂತ ಬಂದಾಗ ಈವನ್ 80% ಆಫ್ ದ ಸಿಲೆಬಸ್ ಯು ಹ್ಯಾವ್ ಗೋಯಿಂಗ್ ಟು ಕವರ್ಡ್. ಸೊ 80% ಅಷ್ಟು ಸಿಲೆಬಸ್ ಕವರ್ ಮಾಡಿರ್ತೀರಾ. ಸೊ ಇಲ್ಲಿ ಆಪ್ಟಿಟ್ಯೂಡ್ ಇದೆ, ಇಂಗ್ಲಿಷ್ ಇದೆ, ಮಿಸ್ಸೆಲೇನಿಯಸ್ ಇದೆ, ಕರೆಂಟ್ ಅಫೇರ್ಸ್. ಸರ್ ಕರೆಂಟ್ ಅಫೇರ್ಸ್ ಸ್ಟಾರ್ಟಿಂಗ್ ಅಲ್ಲೇ ಪ್ರಿಪೇರ್ ಆಗೋದಾ? ಸೊ ಇಲ್ಲಿ ಬಂದು ನಿಮಗೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇಟ್ ಈಸ್ ಬೇಸ್ಡ್ ಆನ್ ದ ಸ್ಟ್ಯಾಟಿಕ್. ಸಿ ನೀವು ಲೆಸ್ಸೆ ಪಾಲಿಟಿ ಅಂತ ತಗೊಳ್ಳಿ. ಪಾಲಿಟಿಯಲ್ಲಿ ಪಾರ್ಲಿಮೆಂಟ್ ಚಾಪ್ಟರ್ ನಾವು ಓದಲಿಲ್ಲ ಅಂತಂದ್ರೆ, ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತಹ ಪಾರ್ಲಿಮೆಂಟ್ ಮೇಲೆ ಅಪ್ಲೈಡ್ ಕ್ವಶನ್ಸ್ ಬರ್ತವೆ, ಅಪ್ಲೈಡ್ ಟಾಪಿಕ್ಸ್ ಬರುತ್ತೆ. ಸೊ ನಮಗೆ ಬೇಸಿಕ್ಸೇ ಗೊತ್ತಿಲ್ಲ ಅಂತಂದ್ರೆ, ಸೊ ನೀವು ಅಪ್ಲೈಡ್ ಕಾನ್ಸೆಪ್ಟ್ಸ್ ಓದಿದ್ರೆ ಯು ನೀಡ್ ಟು ಅಗೈನ್ ರೆಫರ್ ದಿ ಪಾರ್ಲಿಮೆಂಟ್. ಸೊ ಇಲ್ಲಿ ಡಬಲ್ ಕೆಲಸ ಆಗುತ್ತೆ ಅಂಡ್ ನಿಮ್ಗೆ ಒಂದೊಂದ್ಸರಿ ಅರ್ಥನೇ ಆಗಿಲ್ಲ. ಸೊ ಇನ್ಫ್ಲೇಷನ್ ಅಂತ ನಾವು ಬೇಸಿಕ್ ಕಾನ್ಸೆಪ್ಟ್, ಎಕಾನಮಿಯಲ್ಲಿ ಇನ್ಫ್ಲೇಷನ್ ಅಂತ ನಾವು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಳ್ಳಿಲ್ಲ ಅಂತಂದ್ರೆ, ಇನ್ಫ್ಲೇಷನ್ ಇಂದ ಕಾಸಸ್ ಎಫೆಕ್ಟ್ಸ್ ಆಯ್ತು, ಇನ್ಫ್ಲೇಷನ್ ಇಂದ ಪ್ರೈಸ್ ರೈಸ್ ಆಯ್ತು ಅಂತೆಲ್ಲ ಸ್ಟಡಿ ಮಾಡ್ತೀವಿ. ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಟ್ ಪಾಯಿಂಟ್. ಈ ಪಾಯಿಂಟ್ ಯಾವಾಗ ಸಿಗುತ್ತೆ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಪಕ್ಕ ಆದಾಗ. ಓಕೆ ಫೈನ್. ಸೊ ಕರೆಂಟ್ ಅಫೇರ್ಸ್ ಕೀಪ್ ಇಟ್ ಇಸ್ ಎ ಲಾಸ್ಟ್ ಪ್ರಿಯಾರಿಟಿ, ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿ, ದಟ್ಸ್ ದ ಗುಡ್ ಥಿಂಗ್. ಆದ್ರೆ ಬೇಸಿಕ್ ಸಿಲೆಬಸ್ ಮುಗಿಲಿ ಫಸ್ಟ್, ದೆನ್ ಯು ಗೋಯಿಂಗ್ ಟು ಡೀಲ್ ವಿತ್ ದ ಕರೆಂಟ್ ಅಫೇರ್ಸ್. ದಟ್ ವಿಲ್ ಬಿ ಎ ಗುಡ್ ಐಡಿಯಾ. ಓಕೆ, so next come to 85% LC. I purposefully kept it as a blank. So comment which is the subject I am missing here. So ಒಂದು ಸಬ್ಜೆಕ್ಟ್ ನ ಮಿಸ್ ಮಾಡಿದೀನಿ, ಜಸ್ಟ್ ಕಾಮೆಂಟ್ ಇಟ್. ಸೊ ಈಗಲೇ ವಿಡಿಯೋನ ಪಾಸ್ ಮಾಡಿ, ಸೊ ಯಾವ ಸಬ್ಜೆಕ್ಟ್ ಇನ್ನೊಂದ್ಸರಿ ನೋಡಿ, ಯಾವ ಸಬ್ಜೆಕ್ಟ್ ನ ನಾನು ಮಿಸ್ ಮಾಡಿದ್ದೀನಿ ಜಸ್ಟ್ ಮೆನ್ಷನ್ ದಟ್. ಸೊ ನೀವು ಸಿಲೆಬಸ್ ನ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕಾಮೆಂಟ್ ಯುವರ್ ಸಬ್ಜೆಕ್ಟ್ ಹಿಯರ್. ಸೊ ಇದು ನಿಮ್ಮನ್ನು ಶೋ ಮಾಡುತ್ತೆ. ಸೊ ನೀವು ಸಿಲೆಬಸ್ಗೆ ಎಷ್ಟು ತರೋ ಇದ್ದೀರಾ ಅಂತ ಜಸ್ಟ್ ಚೆಕ್ ಮಾಡೋದಕ್ಕೆ I am giving it as a blank. Okay, so next come to craft physiology. Study ಮಾಡ್ತೀರಾ, like C3 cycle, C4 cycle, what is the examples for that, right? Pathways, ತುಂಬಾ cycles ಬರುತ್ತೆ, pathway ಬರುತ್ತೆ, and even transpiration, respiration. So these are comes under physiology. Then biotechnology, GM crops ಮೇಲೆ ಬರಬಹುದು question, right? DNA, RNA. So these are the basic concepts ಇಂದ ಹಿಡಿದು applied concepts ವರೆಗೂ we can going to study about the biotechnology. Then food science and nutrition, ಇಲ್ಲಿ ಬೇಸಿಕ್ ಆಗಿ ಕೇಳ್ತಾರೆ, ಬಿಕಾಸ್ ಇಟ್ ಈಸ್ ಅ ಮೈನರ್ ಸಬ್ಜೆಕ್ಟ್ ಹಿಯರ್. 85% ಅವರಿಗೆ ದಿಸ್ ಇಸ್ ಅ ಮೈನರ್ ಸಬ್ಜೆಕ್ಟ್. ದೇ ಸಿಂಪ್ಲಿ ಆಸ್ಕ್ ಲೈಕ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಅಂಡ್ ಸಮ್ ಆಫ್ ದ ಬೇಸಿಕ್ ಲೈಕ್ ವಿಚ್ ಇಸ್ ದ ವೆಜಿಟೇಬಲ್ ಮೀಟ್ ಅಂತ ಯಾವ್ದನ್ನ ಕರಿತೀವಿ. ಸೊ ಈ ತರ ಒಂದು ಕಾನ್ಸೆಪ್ಟ್ಸ್ ಮೇಲೆ ಇಲ್ಲಿ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ಗೆ ಕ್ವಶನ್ ಬರ್ಬೋದು. ದೆನ್ ಕಮ್ ಟು 15% ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್, ಬೇಸಿಕ್ ಇಂಜಿನಿಯರಿಂಗ್, ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ. See, food processing technology ಅಂತ ಬಂದ್ರೆ what are the subjects you are going to study about? Of course, beer making, wine making, or maybe tea, coffee, processing. How can we going to process that? Leaves in the powder ಯಾವ ತರ ಮಾಡ್ತೀವಿ? So and so many techniques. I mean, processes we are going to study here. Then food safety and quality. You are studying about FSSAI, food safety and the standards authority of India. Something will come. So check it out. So proper check ಮಾಡಿ what is the full form of FSSAI. Okay, fine. So next move on to the April ಅಲ್ಲಿ GK ದು ಮುಗಿದಿರುತ್ತೆ ನಿಮಗೆ. So keep it as revision 1 to 2 hours. It's not more than enough. I mean ಅದಕ್ಕಿಂತ ಜಾಸ್ತಿ ಬೇಡ. 1 to 2 hours keep it as a revision and focus on what are the remaining things. So ಇಲ್ಲಿ ನೀವು every month ಅಲ್ಲಿ you are not going to means finish entire thing. So some ಕೆಲವೊಂದ್ಸರಿ ಏನ್ ಮಾಡುತ್ತೆ, ಕೆಲವೊಂದು ಬ್ಯಾಕ್ಲಾಗ್ಸ್ ಇರುತ್ತೆ.
ಇನ್ ಕೆಲವೊಂದ್ಸರಿ ಜಲ್ದಿ ಮುಗ್ದಿರುತ್ತೆ, ಮೀನ್ಸ್ ಯು ಗೋಯಿಂಗ್ ಟು ಫಿನಿಶ್ ಇಟ್ ಇನ್ ಅರ್ಲಿ. ಸೊ ಬ್ಯಾಕ್ಲಾಗ್ಸ್ ಬಂದಿರೋದು ಇಲ್ಲಿಗೆ ತಗೊಂಬನ್ನಿ. ಸೊ ಇಲ್ಲಿ ನೀವು ಬ್ಯಾಕ್ಲಾಗ್ಸ್ ನ ಕವರ್ ಮಾಡ್ಕೊಳ್ಳಿ, ರೈಟ್. ಓಕೆ, ಸೊ ಏಪ್ರಿಲ್ ಬಂದ್ವಿ ಹಾರ್ಟಿಕಲ್ಚರ್, ಸೀಡ್ ಸೈನ್ಸ್, ಸೆರಿಕಲ್ಚರ್ ಅಂಡ್ ಪೆಥಾಲಜಿ, ಯಾವುದು 85% ಕೆಟಗರಿ ಅಂತ ಬಂದಾಗ, ಅಲಾಂಗ್ ವಿತ್ ದ ಬ್ಯಾಕ್ಲಾಗ್ಸ್, ರೈಟ್. ಓಕೆ, 15% ಅನ್ನೋದು ಫುಡ್ ಪ್ರೊಸೆಸ್ ಇಂಜಿನಿಯರಿಂಗ್, ಪ್ಲಾಂಟ್ ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಬಯೋ ಇನ್ಫಾರ್ಮ್ಯಾಟಿಕ್ಸ್. ಸೊ ಇದು ಈ ಮಂತ್ ಅಲ್ಲಿ ಫಿನಿಶ್ ಮಾಡ್ಕೊಳ್ಳಿ. ದಿಟ್ ಈಸ್ ದ ಮಂತ್ ಆಫ್ ಏಪ್ರಿಲ್, ರೈಟ್. ಓಕೆ ಫೈನ್. ಸಿ ಇಲ್ಲಿವರೆಗೂ ನಾವು ನೋಡಿದ್ವಿ ಏನಂತ, ಯಾವ ಸಬ್ಜೆಕ್ಟ್ಸ್ ಓದ್ಬೋದು ಅಂತ ಬ್ರಾಡ್ ಪ್ಲಾನ್ ಮಾಡಿದ್ವಿ, ರೈಟ್. ಬಟ್ ಸೊ ವೆರಿ ಕ್ಯಾಚಿ ಪಾಯಿಂಟ್ ಏನು ಅಂತಂದ್ರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸಿ ಒನ್ ಬೈ ಒನ್, ದ ಪಾಯಿಂಟ್ ಈಸ್ ರಿವಿಷನ್. ಸಿ ನಾವು ಎಕ್ಸಾಮ್ ಅಲ್ಲಿ ಯಾವ ಬುಕ್ ಓದಿದ್ಯಾ, ಯಾವ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದ್ಯಾ, ಅಂಡ್ ಯಾರ ಹತ್ರ ನೀವು ಗೈಡೆನ್ಸ್ ತಗೊಂಡಿದ್ಯಾ, ನೋ ಬಡಿ ವಿಲ್ ಕ್ವಶನ್ ದಟ್. ವಿಡಿಯೋಸ್, ಯಾವ ವಿಡಿಯೋಸ್ ನೋಡಿದ್ಯಾ, ನೋ ಬಡಿ ವಿಲ್ ಕ್ವಶನ್ ದಟ್. ದೇ ಕ್ವಶನ್ ಓನ್ಲಿ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್ಸ್ಗೆ ನೀನು ಆನ್ಸರ್ ಮಾಡಿದ್ಯಾ ಕರೆಕ್ಟ್ ಆಗಿ. ದಟ್ ಇಸ್ ದ ದೇ ಆರ್ ಗೋಯಿಂಗ್ ಟು ಚೆಕ್ ಯು ಇನ್ ಎಕ್ಸಾಮ್ ಹಾಲ್, ರೈಟ್. ಎಸ್. ಸೊ ಈ ಒಂದು ಆನ್ಸರ್ ಮಾಡ್ಬೇಕಂದ್ರೆ ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ಆ ಕ್ಲಾರಿಟಿ ಯಾವಾಗ ಬರುತ್ತೆ ಅಂತಂದ್ರೆ, ಯು ನೀಡ್ ಟು ಡೂ ಎನಫ್ ನಂಬರ್ ಆಫ್ ರಿವಿಷನ್ಸ್. ಸೊ ಅಷ್ಟೊಂದು ರಿವಿಷನ್ಸ್ ಮಾಡಿದಾಗ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುತ್ತೆ ಒಂದು ಸಬ್ಜೆಕ್ಟ್ಸ್ ಮೇಲೆ. ಸೊ ಈ ರಿವಿಷನ್ ಯಾವ ತರ ಮಾಡಬೇಕು? ಫಸ್ಟ್ ಒನ್, ದೇರ್ ಗೋಯಿಂಗ್ ಟು ಬಿ ಬುಕ್ಸ್. ಸೊ ನಿಮ್ಮ ಹತ್ರ ಬುಕ್ಸ್ ಇರ್ಬೋದು, ರಿಸೋರ್ಸ್ ಇರ್ಬೋದು. Even majority, if you are seeing the video in the sense, majority we are using the invoice material. So you take the books, weekend ಅಲ್ಲಿ ಕೂತ್ಕೊಳ್ಳಿ, ಕಂಪ್ಲೀಟ್ ಒನ್ ಡೇ ಕೊಡಿ. ಸೊ ವೀಕಲ್ಲಿ ಏನೇನು ಸ್ಟಡಿ ಮಾಡಿರ್ತೀಯ, ಲೈಕ್ ಮಂಡೇ ಇಂದ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ 5 days 6 days ನೀವು ಏನು ಓದಿರ್ತೀರ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಮಚ್ ನೀಡೆಡ್. ದಿಸ್ ಈಸ್ ದ ಒನ್ ಆಪ್ಷನ್. ದಿಸ್ ಈಸ್ ದ ಸೆಕೆಂಡ್ ಒನ್. ಸೊ ಆಕ್ಚುಲಿ ಯಾರ ಟಾಪರ್ಸ್ ಇರುತ್ತಲ್ಲ, they will follow this one, second option. So how via test. So vehicle ಏನ್ ಮಾಡಿರ್ತಾರೋ ಅದ್ರ ಮೇಲೆ ಟೆಸ್ಟ್ ಬರೆದ್ಬಿಟ್ಟು they are going to test their self. ಸೊ ನಮ್ಮ ನಾಲೆಡ್ಜ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಸೊ ದಿಸ್ ಇಸ್ ದ, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವೇ. ಈವನ್ ಐ ಆಲ್ಸೋ ಪ್ರಿಫರ್ ದಿಸ್ ಒನ್ ಓನ್ಲಿ. ಸೊ ನಾನು ಟೆಸ್ಟ್ ಬರೆದ್ಬಿಟ್ಟೆ ತುಂಬಾ ಕಲಿತೀನಿ. ಯಾಕಂದ್ರೆ ನಾವು ಟೆಸ್ಟ್ ಬರೆದು ತಪ್ಪು ಮಾಡಿದಾಗ್ಲೇ ತುಂಬಾ ಕಲಿತೀವಿ. ನೋಡ್ಬೇಕಾದ್ರೆ ನೀವು ಯಾವಾಗ್ಲೂ ತಪ್ಪು ಮಾಡಿದ್ದೀನೋ ತುಂಬಾ ನೆನ್ಪಿಡ್ತೀವಿ, ಬಿಕಾಸ್ ನಮ್ಮ ಬ್ರೈನ್ ಹಂಗ್ ವರ್ಕ್ ಆಗುತ್ತೆ. ಸೊ ಆದ್ದರಿಂದ ಐ ವುಡ್ ರೆಕಮೆಂಡ್ ಇವನ್ ಟೆಸ್ಟ್ ಆಲ್ಸೋ. ಈವನ್ ಅಲ್ಲ, ಈವನ್ 90% ಟೆಸ್ಟ್ ಐ ವಿಲ್ ರೆಕಮೆಂಡ್. 90% goes to the test and 10% given to the books when it comes to revision. So ಈ ಟೆಸ್ಟ್ ಯಾವ ತರ ಇರ್ಬೋದು? there are two ways. One is weekend test, another one is day wise test. ಸೊ weekend test ಅಲ್ಲಿ ನಾವು ಆಲ್ರೆಡಿ ಕೊಡ್ತಿದ್ವಿ. ಎವ್ರಿ ವೀಕ್ ಅಲ್ಲಿ ಕ್ಲಾಸಸ್ ಏನಾಗಿರುತ್ತೋ ಅದ್ರ ಮೇಲೆ ಟೆಸ್ಟ್ ಕೊಡಲಾಗುತ್ತೆ. ಅದೇ ತರ ಡೇ ವೈಸ್ ಟೆಸ್ಟ್. ಸೊ ಇದು ಫ್ರೀ ಇದೆ, ನೀವು ನಮ್ಮ ಟೆಲಿಗ್ರಾಮ್ನ ವಿಸಿಟ್ ಮಾಡಿ. ಓಕೆ, ದ ಟೀಮ್ ಇನ್ವಾಯ್ಸ್ ಅಂತ ನೀವು ಸರ್ಚ್ ಮಾಡಿ, ಎಲ್ಲಿ? ಟೆಲಿಗ್ರಾಮ್ ಅಲ್ಲಿ. ಅದರ್ವೈಸ್ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ, ನಾವು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ವಿ ಆರ್ ಗೋಯಿಂಗ್ ಟು ಗಿವ್ ಯು, ಓಕೆ, ದ ಗ್ರೂಪ್ ಲಿಂಕ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನ ಕೊಡ್ತೀವಿ. ಅಲ್ಲಿ ನಿಮಗೆ ಫ್ರೀ ಟೆಸ್ಟ್ ಇದೆ. ಎವ್ರಿ ಡೇ 20 to 30 ಕ್ವಶನ್ಸ್, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಅಂಡ್ ಸ್ಪೆಸಿಫಿಕ್ ಪೇಪರ್. ನಮ್ಮ ಅಗ್ರಿ ಪೇಪರ್ ಏನಿದೆ ಎಲ್ಲಾ ಕ್ವಶನ್ಸ್, ದಟ್ ಟು KPSC ಲೆವೆಲ್. ಸೊ ರಿಮೆಂಬರ್ ದಟ್. ಸೊ KPSC ಲೆವೆಲ್ ತಕ್ಕಂತ ಕ್ವಶನ್ಸ್ ನಿಮಗೆ ಅಲ್ಲಿ ಪೋಸ್ಟ್ ಮಾಡಲಾಗುತ್ತೆ. ದಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಅಲ್ಲಿ ಯಾವುದೇ ಕಾಸ್ಟ್ ಚಾರ್ಜ್ ಇಲ್ಲ. ನಿಮ್ಗೆ ಎವ್ರಿ ಡೇ 20 to 30 ಕ್ವಶನ್ಸ್ ನ ಪೋಸ್ಟ್ ಮಾಡ್ತೀವಿ, ಮಾರ್ನಿಂಗ್, ಲೈಟ್, ಆಫ್ಟರ್ನೂನ್ ಅಂಡ್ ಈವ್ನಿಂಗ್. ಸೊ ಈ ತರ. ಸೊ ಯು ಪ್ರಾಕ್ಟೀಸ್ ದಟ್ ಒನ್ ಆಸ್ ವೆಲ್. ಸೊ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ವೇ ಟು ಡೂ ರಿವಿಷನ್ ಆಕ್ಚುಲಿ. ಓಕೆ fine. Next come to actual problem. So students are asking, sir ನಾನು ಸೆಲ್ಫ್ ಸ್ಟಡಿ ಮಾಡ್ಲಾ ವಿತ್ ಗೈಡೆನ್ಸ್ ತಗೊಂಡ್ ಮಾಡ್ಲಾ ಅಂತ. ಸಿ ಇಟ್ಸ್ ಅಪ್ ಟು ಯು. ದೇರ್ ಆರ್ 2 ಆಪ್ಷನ್ಸ್. ಎರಡೂ ಕಡೆ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಇದಾವೆ. ಓಕೆ, ಸೊ ಹಿಯರ್ ಆಲ್ಸೋ ಅಂಡ್ ಹಿಯರ್ ಆಲ್ಸೋ, ಅಂಡ್ ಯು ನೋ ದಟ್, ರೈಟ್? ಫಸ್ಟ್ ಕಮ್ ಟು ಸೆಲ್ಫ್ ಸ್ಟಡಿ ಅಂತ ಬಂದಾಗ, ಹಿಯರ್ ನಾನು ಫಸ್ಟ್ ಇಂದ ಸ್ಟೆಪ್ಸ್ ಹೇಳಿದೆ. ಏನಂತ? ಬುಕ್ಸ್, ರಿಸೋರ್ಸ್ ಕಲೆಕ್ಟ್ ಮಾಡೋದಾಗ್ಲಿ, ಮೆಂಟರ್ಸ್ನ ಅಪ್ರೋಚ್ ಮಾಡೋದಾಗ್ಲಿ, ರೈಟ್, ಅಂಡ್ ಪ್ರಾಪರ್ ರಿಸೋರ್ಸಸ್ ಕಲೆಕ್ಟ್ ಮಾಡೋದಾಗ್ಲಿ, ಅದನ್ನ ಪ್ರಾಪರ್ ಶೆಡ್ಯೂಲ್ ಹಾಕೊಳ್ಳೋದಾಗ್ಲಿ.
ಸೊ ಪ್ರಾಪರ್ ಟೆಸ್ಟ್ಸ್ ಮಾಡೋದಾಗ್ಲಿ, ಸೊ ಇದು ಎಲ್ಲ ನೀವು ಒಬ್ಬರೇ ಮಾಡಬೇಕಾಗುತ್ತೆ ಸಿಂಗಲ್ ಪರ್ಸನ್ ಆಗಿ. ಅಂಡ್ ದಿಸ್ ಈಸ್ ದ ಸೆಲ್ಫ್ ಸ್ಟಡಿ. ಅಂಡ್ ಕಮ್ ಟು ಅದರ್ ಆಪ್ಷನ್, ದಟ್ ಈಸ್ ವಿತ್ ಗೈಡೆನ್ಸ್. ಸೊ ಮೆಂಟರ್, ಅಪ್ರೋಚ್ ಯುವರ್ ಮೆಂಟರ್ ಆರ್ ಜಾಯಿನ್ ಎನಿ ಕ್ಲಾಸಸ್. ಸೊ ಒನ್ ಆಪ್ಷನ್ ಈಸ್ ದರ್, ಇನ್ವೈಸ್ ಕೂಡ ಆಪ್ಷನ್ ಇದೆ ನಿಮಗೆ. ಅಂಡ್ ಅಪ್ರೋಚ್ ಯುವರ್ ಮೆಂಟರ್, ಅಪ್ರೋಚ್ ಯುವರ್ ಟೀಚರ್, ರೈಟ್? ಅಪ್ರೋಚ್ ಯುವರ್ ಫ್ರೆಂಡ್ ಆಸ್ ಅ ಸೀನಿಯರ್ ಆರ್ ಟೀಚರ್, ಎನಿ ಕೋಚಿಂಗ್ ಕ್ಲಾಸಸ್. ಸೊ ಇಲ್ಲಿ ಏನು ಅಂತಂದ್ರೆ ನಿಮಗೆ ಪ್ರಾಪರ್ ಶೆಡ್ಯೂಲ್ ಇರುತ್ತೆ. ಐ ಟೋಲ್ಡ್ ಯು, ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೇಳಿದ್ದೀನಿ. ಇಲ್ಲಿ ನಿಮಗೆ ಕೊಡ್ತಿದ್ದಾರೆ ಅಂತಂದ್ರೆ ದೇ ವರ್ಕ್ ಆಸ್ ಎ ಟೀಮ್ ಆಗಿ ವರ್ಕ್ ಮಾಡಿಬಿಟ್ಟು ದೇ ಆರ್ ಗಿವಿಂಗ್ ಯು ಆ ಪ್ರಾಪರ್ ನೋಟ್ಸ್ ಆಗಿರ್ಬೋದು, ಟೆಸ್ಟ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಕಾನ್ಸೆಪ್ಟ್ ಕ್ಲಾಸಸ್ ಆಗಿರ್ಬೋದು. ಸೊ ಇಟ್ ವಿಲ್ ಗಿವ್ ಎವ್ರಿಥಿಂಗ್ ಯು ವಿಲ್ ಗೆಟ್ ಅಟ್ ಒನ್ ಪ್ಲೇಸ್. ಸೊ ಇದು ನಿಮ್ಮ ಚಾಯ್ಸ್, ವೆದರ್ ಯು ನೀಡ್ ಟು ಫೋಕಸ್ ಆನ್ ಸೆಲ್ಫ್ ಸ್ಟಡಿ ಆರ್ ವಿತ್ ಗೈಡೆನ್ಸ್. ಸೊ ಚೂಸ್ ವಿಚ್ ಒನ್ ಈಸ್ ಬೆಟರ್. ಸೊ ಇಲ್ಲಿ ಏನಂತಂದ್ರೆ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗುತ್ತೆ. ಇಲ್ಲೇನು ಅಂತಂದ್ರೆ ಅವರು ನಿಮಗೆ ಬೇಕಾದಂತಹ ಎಲ್ಲವನ್ನು ಪ್ರೊವೈಡ್ ಮಾಡ್ತಾರೆ. ಯು ಜಸ್ಟ್ ನೀಡ್ ಟು ಪುಟ್ ಎಫರ್ಟ್. ಸೊ ನೀವು ಜಸ್ಟ್ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿದ್ರೆ ಸಾಕು. ಅಂಡ್ ಇಟ್ ಈಸ್ ಅಪ್ ಟು ಯು ವೆದರ್ ಯು ಗೋಯಿಂಗ್ ಫಾರ್ ಸೆಲ್ಫ್ ಸ್ಟಡಿ ಆರ್ ವಿತ್ ಗೈಡೆನ್ಸ್. ಈ ಒಂದು ಪ್ಲಾನ್ ನಾನು ಇಲ್ಲಿವರೆಗೆ ಏನು ಪ್ಲಾನ್ ಹೇಳಿದ್ದೀನಲ್ಲ, ಇಟ್ ವಿಲ್ ಅಪ್ಲೈ ಫಾರ್ ಬೋತ್ ದ ಗೈಸ್ ಹೂ ಆರ್ ಸ್ಟಡಿಂಗ್ ವಿತ್ ಸೆಲ್ಫ್ ಸ್ಟಡಿ, ಹೂ ಆರ್ ಟೇಕಿಂಗ್ ಸಮ್ ಗೈಡೆನ್ಸ್ ಆರ್ ಸಮ್ ಕೋಚಿಂಗ್ ಕ್ಲಾಸಸ್. ಅವರು ಕೂಡ ಇದೇ ಪ್ಲಾನ್ ನಾವು ಅಪ್ಲೈ ಆಗುತ್ತೆ. ಫೈನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕಂಪ್ಲೀಟ್ 5 month ಪ್ಲಾನ್. ಸೊ ಇಷ್ಟು ಮಾಡಿದೀರಂತಂದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದ ಎಒ ಎಕ್ಸಾಮ್. ಎಸ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದ ಎಒ ಎಕ್ಸಾಮ್. ಬಟ್ ಇಲ್ಲಿ ಸ್ವಲ್ಪ ಟೈಮ್ ವೇರಿ ಆಗ್ಬೋದು ಆ ಕಡೆ ಈ ಕಡೆ, ಬಟ್ ಇಷ್ಟು ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಓಕೆ, ಸೊ ನೆಕ್ಸ್ಟ್ ಕಮ್ ಟು ಒನ್ಸ್ ಅಗೇನ್. ಸೊ ಐ ಟೋಲ್ಡ್ ಯು ಅವರ್ ಪ್ರೋಗ್ರಾಮ್. ಸೊ ಇನ್ವೈಸ್ ಗೈಡೆನ್ಸ್ ಪ್ರೋಗ್ರಾಮ್ ಇದೆ ಇದರಲ್ಲಿ. ಓಕೆ, ಸೊ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಕೃಷಿ ಕ್ರಾಂತಿ. ಸೊ ದೇರ್ ಆರ್ 2 batches ಆರ್ ಗೋಯಿಂಗ್ ಆನ್, ಕೃಷಿ ಕ್ರಾಂತಿ 1 and 2.2 ಅಂತ. ಸೊ 1.2 and 2.2 ಅಂತ 2 ಬ್ಯಾಚ್ ಇದಾವೆ. ಸೊ ಯು ಕ್ಯಾನ್ ಚೂಸ್ ಎನಿ ಒನ್. ಸೊ ಸೇಮ್ ಥಿಂಗ್, ಬೋತ್ ಆರ್ ಸೇಮ್ ಓನ್ಲಿ. ಸೊ ಇಲ್ಲಿ ಏನು ಅಂತಂದ್ರೆ ಅರೌಂಡ್ 1.5 month ಆಗಿದೆ, 2.2 ಬಂದು ನಿಮಗೆ 15 days ಆಗಿದೆ. ಸೊ ದಿಸ್ ಈಸ್ ದ ಪ್ಲಾನ್ ಅಷ್ಟೇ. ಸೊ ಇಲ್ಲಿ ನಿಮಗೆ ಏನೇನು ಪಾಯಿಂಟ್ಸ್ ಹೇಳಿದೀವಲ್ಲ, ಸೊ ಅದರಲ್ಲಿ ಐ ಟೋಲ್ಡ್ ಯು ದೇರ್ ಆರ್ ಎ ಅಂಡ್ ಬಿ. ಎ ಬಂದು ಸೆಲ್ಫ್ ಸ್ಟಡಿ, ಬಿ ಬಂದು ವಿತ್ ಗೈಡೆನ್ಸ್ ಪ್ರೋಗ್ರಾಮ್ ಅಂತ. ಸೊ ಈ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ನಾನು ಏನೇನು ಪಾಯಿಂಟ್ಸ್ ಹೇಳಿದೆ, ಎವ್ರಿಥಿಂಗ್ ವಿ ಹ್ಯಾವ್ ಇನ್ಕ್ಲೂಡೆಡ್ ಇನ್ ಇನ್ವೈಸ್ ಕೃಷಿ ಕ್ರಾಂತಿ ಪ್ರೋಗ್ರಾಮ್. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲಾ ಫೆಸಿಲಿಟಿ ಸಿಗ್ತಿದೆ, ಬೋತ್ GK, ಸ್ಪೆಸಿಫಿಕ್ ಪೇಪರ್ ಅಂಡ್ ಟೆಸ್ಟ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಸೊ ಎಲ್ಲವೂ ಕೂಡ ನಿಮಗೆ ಅಟ್ ಎ ಪ್ಲೇಸಲ್ಲಿ, ಸಿಂಗಲ್ ಪ್ಲೇಸಲ್ಲಿ ವಿತ್ ಎ ಪ್ರಾಪರ್ ಶೆಡ್ಯೂಲ್. ಸೊ ನೀವು ಜೂನ್ ಒಳಗಡೆ ಎಕ್ಸಾಮ್ ಬರೋಕ್ಕಿಂತ ಮೊದಲೇ ಅರೌಂಡ್ ಏಪ್ರಿಲ್ಗೆ ನಿಮಗೆ ಎಲ್ಲಾ ಕೋರ್ಸಸ್ ಕಂಪ್ಲೀಟ್ ಮಾಡ್ಕೊಡ್ತೀವಿ, ಅಲಾಂಗ್ ವಿತ್ ನೋಟ್ಸ್, ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಪ್ರೋಗ್ರಾಮ್. ಸೊ www.inwiseacademy.com ಗೆ ವಿಸಿಟ್ ಮಾಡಿ, www.inwiseacademy.com ಅಂತ. ಸೊ ಅಲ್ಲಿ ನೀವು ವಿಸಿಟ್ ಮಾಡಿ, ಯು ಕ್ಯಾನ್ ಚೆಕ್ ಔಟ್ ಅವರ್ ಕೋರ್ಸಸ್ ದೇರ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರಾಪರ್ ಶೆಡ್ಯೂಲ್, 5 month ಪ್ಲಾನ್. ಅಂಡ್ ಒನ್ ಮೋರ್ ಪಾಯಿಂಟ್ ಈಸ್, ಈ ಒಂದು ಪ್ರಾಪರ್ ಶೆಡ್ಯೂಲ್ನ ನಾವು ಲಿಂಕ್ ಅಲ್ಲೂ ಕೊಡ್ತೀವಿ ಅಂಡ್ ಟೆಲಿಗ್ರಾಮ್ ಅಲ್ಲಿ ಕೂಡ ವಿಲ್ ಅಪ್ಲೋಡ್ ದಿಸ್ ಪ್ಲಾನ್. ಸೊ ಸಬ್ಜೆಕ್ಟ್ ವೈಸ್, ಮಂತ್ ವೈಸ್ ಪ್ಲಾನ್, ರಿವಿಷನ್ ಪ್ಲಾನ್ ನಾನು ಅಪ್ಲೋಡ್ ಮಾಡ್ತೀವಿ. ಯು ಕ್ಯಾನ್ ಡೌನ್ಲೋಡ್ ದಟ್. ಓಕೆ, fine. And thank you everyone. And one more point is, if you get something from here, so please like, share and subscribe to our YouTube channel. So ಇದೇ ತರ ತುಂಬಾ ವಿಡಿಯೋಸ್ ನಿಮಗೆ ಬರ್ತಿರುತ್ತೆ ರೆಗ್ಯುಲರ್ ಆಗಿ. And finally, see you in next video. Thank you.